So last class I explained Hermitian matrix. ಓಕೆನಾ, ಹೇಗೆ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಪ್ರೂವ್ ಮಾಡಬೇಕು ಅಂತ. A ಈಕ್ವಲ್ಸ್ ಟು A ಸ್ಟಾರ್. ಇಲ್ಲಿ A ಏನು ಬರುತ್ತೆ, ನಾವು ಯಾವಾಗ A ಸ್ಟಾರ್ ಮಾಡ್ತೀವಿ ಅಲ್ವಾ, ಆವಾಗ ಇದು ಮತ್ತೆ ಇದು ವ್ಯಾಲ್ಯೂ ಏನಾಗಬೇಕು, ಸೇಮ್ ಆಗಬೇಕು. ಅದು ಹರ್ಮಿಟಿಯನ್ ಮ್ಯಾಟ್ರಿಕ್ಸ್. ಬಟ್ ಇವಾಗ ಎಕ್ಸರ್ಸೈಸ್ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಪ್ರೂವ್ ಆಗ್ಬೇಕು ನಮಗೆ. ಓಕೆನಾ, ಸೊ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, A ಈಕ್ವಲ್ಸ್ ಟು I minus I 2 plus I minus I 0 1 plus 2I minus 2 plus I minus 1 plus 2I minus I. ಈ ರೀತಿ A ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು, A ಬಾರ್ ಮಾಡಬೇಕು. A ಬಾರ್ ಅಂದಾಗ ಎಲ್ಲಿ I ವ್ಯಾಲ್ಯೂ, ಓಕೆನಾ, ಇಮ್ಯಾಜಿನರಿ ವ್ಯಾಲ್ಯೂ ಎಲ್ಲೆಲ್ಲಿ ಇದೆ ಅಲ್ಲಿ ಸೈನ್ ಚೇಂಜ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್ಸು, ಓಕೆನಾ, ಮೈನಸ್ ಐ ಇದೆ, ಸೊ ಪ್ಲಸ್ ಐ. 2 ಪ್ಲಸ್ ಐ, 2 ಕಾನ್ಸ್ಟೆಂಟ್ ಹಂಗೆ ಇಕ್ಬೇಕು, ಬಟ್ ಐ ಮುಂದಿರುವ ವ್ಯಾಲ್ಯೂ ಏನಾಗಬೇಕು, ಸೈನ್ ಏನಾಗಬೇಕು, ಚೇಂಜ್ ಆಗಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಐ ಇದೆ, ಮೈನಸ್ ಐ ಆಗುತ್ತೆ. 0 0 1 ಆಸ್ ಇಟ್ ಈಸ್, ಬಿಕಾಸ್ ಇಟ್ ಈಸ್ ನಾಟ್ ಅ ಇಮ್ಯಾಜಿನರಿ ವ್ಯಾಲ್ಯೂ. ವೆರ್ ಈಸ್ ದ ಇಮ್ಯಾಜಿನರಿ ವ್ಯಾಲ್ಯೂ, ವಿ ಕ್ಯಾನ್ ಚೇಂಜ್ ದಟ್ ಸೈನ್. ಸೊ ಇಮ್ಯಾಜಿನರಿ ವ್ಯಾಲ್ಯೂ ಇಲ್ಲಿದೆ, ಸೊ 1 minus 2i minus 2 as it is minus I minus 1 as it is. ಇಲ್ಲೇನಾಗುತ್ತೆ, ಮೈನಸ್ 2i, ಇಲ್ಲಿ ಪ್ಲಸ್ ಐ ಆಗುತ್ತೆ. ಎ ಬಾರ್ ಆಗಿದ್ಮೇಲೆ ಏನಾಗ್ಬೇಕು, ನಮಗೆ ಎ ಡ್ಯಾಶ್ ಆಗಬೇಕು. ಡ್ಯಾಶ್ ಅಂತಂದ್ರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಈ ರೋನ ಈ ಕಾಲಮಲ್ಲಿ ಬರ್ಕೋಬೇಕು, ಈ ರೋನ ಈ ಕಾಲಮಲ್ಲಿ ಬರ್ಕೋಬೇಕು, ಈ ರೋನ ಈ ಕಾಲಮಲ್ಲಿ ಬರ್ಕೋಬೇಕು. ದೆನ್ ಇದು ಎ ಸ್ಟಾರ್ ಆಗುತ್ತೆ. ಬಟ್ ನಮ್ದು ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿದೆ, ಎ ಈಕ್ವಲ್ಸ್ ಟು ಮೈನಸ್ ಎ ಸ್ಟಾರ್ ಇದೆ. ಓಕೆನಾ, ಎ ಈಕ್ವಲ್ಸ್ ಟು ಮೈನಸ್ ಎ ಸ್ಟಾರ್. ಸೊ ಅದಕ್ಕೆ ನಾವು ಏನು ಅಪ್ಲೈ ಮಾಡಬೇಕು, ಮೈನಸ್ ಅಪ್ಲೈ ಮಾಡಬೇಕು. ಮೈನಸ್ ಅಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಸೇಮ್ ಇತ್ತಂದ್ರೆ ಎ ಈಕ್ವಲ್ಸ್ ಟು ಮೈನಸ್ ಎ ಸ್ಟಾರ್. ಸೊ ಇಟ್ ಈಸ್ ಅ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್. ನೋಡಿ, ನಾವು ಮೈನಸ್ ಅಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆನಾ, ಮೈನಸ್ ಇಂಟು ಮೈನಸ್ ಅಗೇನ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಅಗೇನ್ ಪ್ಲಸ್ ಆಗುತ್ತೆ. ಇದು ಮೈನಸ್ ಐ 0, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಟು ಮೈನಸ್ ಪ್ಲಸ್ ಐ, ದೆನ್ ಅಗೇನ್ ಮೈನಸ್ ಪ್ಲಸ್ 2i ಮೈನಸ್ ಐ. ಸೊ ಇದು ಮತ್ತೆ ಎ ಅಂಡ್ ಮೈನಸ್ ಎ ಸ್ಟಾರ್ ಅಗೇನ್ ಸೇಮ್ ಇದೆ. ಸೊ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಅದೇ ರೀತಿ. ಎ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾವೇನ್ ಮಾಡ್ಬೇಕು, ಅದಕ್ಕೆ ಎ ಬಾರ್ ಮಾಡಬೇಕು. ಎ ಬಾರ್ ಅಂದ್ರೆ ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇದು ರಿಯಲ್ ನಂಬರ್, ಇಲ್ಲಿ ಐ ವ್ಯಾಲ್ಯೂ ಇಲ್ಲ. ಓಕೆನಾ, ಐ ಇಲ್ಲ ಅಂತಂದ್ರೆ ಅದು -4 ಇರ್ತದ. ಬಟ್ ಇಲ್ಲಿ ಐ ಅದ, ಸೊ ಅದಕ್ಕೆ ಮೈನಸ್ ಇದ್ದಿದ್ದು ಏನಾಗ್ಲತ್ತದ, ಪ್ಲಸ್ ಆಗ್ಲತ್ತದ. 1 ಆಸ್ ಇಟ್ ಈಸ್ ಇರ್ತದ, ಇಲ್ಲಿ ಐ ಅದ, ಸೊ ಅದ್ರ ಮುಂದಿದ ವ್ಯಾಲ್ಯೂ ಮುಂದೇನು ಸೈನ್ ಅದ ಅದು ಏನಾಗ್ಲತ್ತದ, ಚೇಂಜ್ ಆಗ್ಲತ್ತದ. ಮೈನಸ್ ಇದ್ದಿದ್ದು ಏನಾಗ್ಲತ್ತದ, ಪ್ಲಸ್ ಆಗ್ಲತ್ತದ. ಓಕೆನಾ, ಸೊ ಸೇಮ್ ಆಸ್ ಇಟ್ ಈಸ್ ಎ ಬಾರ್ ಡ್ಯಾಶ್ ಮಾಡಬೇಕು. ಎ ಬಾರ್ ಡ್ಯಾಶ್ ಮಾಡಿದಾಗ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಗೇನ್ ರೋ ಇದ್ದಿದ್ದೇನಾಗುತ್ತೆ, ಅಲ್ಲಿ ರೋ ಇದ್ದಿದ್ದು ಇಲ್ಲಿ ಕಾಲಮ್ ಆಗುತ್ತೆ, ಕಾಲಮ್ ಆಗುತ್ತೆ, ಕಾಲಮ್ ಆಗುತ್ತೆ. ಅದಕ್ಕೆ ಮೈನಸ್ ಅಪ್ಲೈ ಮಾಡಬೇಕು. ಮೈನಸ್ ಅಪ್ಲೈ ಮಾಡಿದಾಗ ಮತ್ತೆ ಎ ಈಕ್ವಲ್ಸ್ ಟು ಮೈನಸ್ ಎ ಸ್ಟಾರ್ ಆಗುತ್ತೆ. ಮತ್ತೆ ಎ ವ್ಯಾಲ್ಯೂ ನೋಡ್ಕೋಬೇಕು. ಎ ವ್ಯಾಲ್ಯೂ ಆಸ್ ಇಟ್ ಈಸ್ ಇತ್ತಂದ್ರೆ ಅಗೇನ್ ಎ ಈಕ್ವಲ್ಸ್ ಟು ಮೈನಸ್ ಎ ಸ್ಟಾರ್. ಓಕೆನಾ, ಅದ ನಂತರ ನಮಗೆ ಸ್ವಲ್ಪ ಥೇರಮ್ಸ್ ಇವೆ, ಪ್ರೂವ್ ದ ಥೇರಮ್ಸ್ ಅಂತ ಕೊಟ್ಟಿರ್ತಾನೆ. ಫಸ್ಟ್ ನಾವು ಕ್ವಶನ್ ಚೆನ್ನಾಗಿ ಓದ್ಕೋಬೇಕು. ಓಕೆನಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಾರ್ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಶೋ ದಟ್ ಎ ಸ್ಟಾರ್ ಅಂಡ್ ಎ ಸ್ಟಾರ್ ಎ ಆರ್ ಅ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್. ಇದೇ ರೀತಿ ನಮಗೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಕೇಳಿರ್ತಾರೆ. ಓಕೆನಾ, ಅಲ್ಲೇನಿರುತ್ತೆ, ಮೇ ಬಿ